ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರಬೇಕು, ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಇದ್ದಳು ಸ್ವಲ್ಪ ಲೇಟ್ ಆಗೋಯ್ತು, ಅದಕ್ಕೋಸ್ಕರ ಟೈಮ್ ಆಗೋಯ್ತು. ಬೇಗ ಬೇಗ ರೆಡಿ ಮಾಡ್ತಾಯಿದ್ರೆ ನನ್ನ ಮಗಳು ನೋಡಿ ಟಿ ವಿ ನೋಡ್ಕೊಂಡು ನಿಂತವಳು. ಇಲ್ಲಿ ಬೆಳಗ್ಗೆ ತಲೆ ಸ್ನಾನ ಎಲ್ಲ ಆಯಿತು. ಇವಾಗ ನೋಡಿ ಟಿ ವಿ ಹಾಕೊಂಡು ಕೂತವಳೆ. ರೆಡಿ ಬಮ್ಮ ಅಂದರೆ ಬರೋಲ್ಲ, ಬೇಕು ಅಂದಾಗ ರೆಡಿ ಆಗೋಲ್ಲ. ಬೇಗ ಬೇಗ ಬೇರೆ ಟೈಮಲ್ಲಿ ಅಮ್ಮ ನಾನು ರೆಡಿ ಆಗಲ್ಲ ಅಂತ ಕೇಳ್ತಾಳೆ. ಇವತ್ತು ನೋಡಿ ನನ್ನ ಮಗ ಯಾಕೋ ಸೈಲೆಂಟಾಗಿ ಕೂತವನೆ. ಅವ್ರ ಅಕ್ಕನ ರೆಡಿ ಮಾಡ್ತಾಯಿರೋದು ನೋಡಿ. ನಿನ್ನೆ ಬ್ಯಾಗೆಲ್ಲ ಒಗ್ದಾಕಿದ್ದೆ, ಅದಕ್ಕೋಸ್ಕರ ಬುಕ್ಕೆಲ್ಲ ಎತ್ತಿಟ್ಕೊಂಡು ಅಂತ ಹೇಳಿದ್ರೆ ಎತ್ತಿಟ್ಕೊಂಡಿಲ್ಲ. ಇವಾಗ ಎತ್ತಿಡ್ತಾಯಿದ್ದೀನಿ ನಾನೇ. ನೋಡಿ ಎಲ್ಲೆಲ್ಲಿ ಇಟ್ಟಿದೀಯ ಎತ್ಕೊ ಅಂತಂದರೆ ಎಲ್ಲ ಹುಡ್ಕಾಡ್ತಾವಳು. ಇವಾಗ ನೋಡಿ ಸ್ಕೂಲ್ ಹತ್ರ ಬಂದೆ, ಓಡ್ತಾವಳೆ. ಪ್ರೇಯರ್ಗೆ ನಿಂತವ್ರೆ. ನನ್ನ ಮಗ ಅವ್ರ ಅಕ್ಕಂಗೆ ಬಾಯಿ ಮಾಡ್ಬಿಟ್ಟು ಸೈಲೆಂಟಾಗಿ ನಿಂತವನು. ಇಲ್ಲಿ ಹಿಂದಿನ ದಿನನೇ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ದೋಸೆ ಮಾಡೋಕ್ಕೆ ಅಂತ. ರಾಗಿ ದೋಸೆ, ಉದ್ದಿನಬೇಳೆ ಅರ್ಧ ಕಪ್ಪು, ಕಡಲೆಬೇಳೆ 3 ಚಮಚ ಹಾಕಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊತಾ ಇದ್ದೀನಿ. ಒಂದು 4 ಅವರ್ ನೆನಿಬೇಕು. ಉದ್ದಿನಬೇಳೆ ತೊಳೆದಾದ್ಮೇಲೆ ಒಂದು 4 ಅವರು ನೆನೆಸಿಡ್ಬೇಕು. ನೋಡಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಅಂತ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ನೆಂದಾದ್ಮೇಲೆ ನೈಟ್ ಒಂದು 8 ಗಂಟೆ ಹಿಂಗೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ರುಬ್ಬಿರೋದನ್ನು ಒಂದು ಬೌಲ್ಗೆ ತಕ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ರಾಗಿ ಹಿಟ್ಟು 1.5 ಕಪ್ ಅಷ್ಟು ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ನೋಡಿ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ಅದಕ್ಕೆ 1.5 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಒಂಚೂರು ಗಂಟಿಲ್ದಂಗೆ ಕಲಿಸ್ಕೋಬೇಕು. ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಬಿಡೋಣ. ಬೆಳಗ್ಗೆ ಎದ್ದಾದ್ಮೇಲೆ ನೋಡಿ ಈ ಥರ ಉಬ್ಬಿದೆ. ನೋಡಿ ಜಾಸ್ತಿ ಉಬ್ಬಲ್ಲ, ಸೋಡಾ ಉಪ್ಪು ಏನೂ ಹಾಕಿಲ್ಲ ನಾನು. ನೋಡಿ ಈ ಥರ ಉಬ್ಬಿದೆ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಈ ಕಡೆ ಒಂದು ಫುಲ್ ಕ್ಯಾರೆಟು ನೋಡಿ ತುರಿದ್ಬಿಟ್ಟು ಈ ಥರ ಸಣ್ಣದ್ರಲ್ಲಿ ತುರ್ಕೊತಾ ಇದ್ದೀನಿ. ಒಂದು ಫುಲ್ ಕ್ಯಾರೆಟು ನೋಡಿ. ಈ ಕಡೆ ರಾಗಿ ಹಿಟ್ಟು ನೆನೆಸಿರೋದಿತ್ತಲ್ಲ ದೋಸೆ ಹಿಟ್ಟು, ಅದಕ್ಕೇ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಸೋಡಾ ಏನು ಬಳಸ್ತಾ ಇಲ್ಲ ಇಲ್ಲಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ನೋಡಿ ಅದಕ್ಕೆ ಬರಬೇಕು. ಈ ಕಡೆ ಹೆಂಚು ಬಿಸಿಗೆ ಇಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಕಾದಿದೆ. ಒಂದು ಸ್ವಲ್ಪ ನೀರು ಅದ್ರ ಮೇಲೆ ಚುಮ್ಸಿದ್ರೆ ಈ ಥರ ಬಬಲ್ಸ್ ಬರಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ನೋಡಿ ದೋಸೆ ಹಿಟ್ಟು ಈ ಥರ ಆಡ್ಕೋಬೇಕು. ಜಾಸ್ತಿ ಅಕ್ಕಿ ಹಿಟ್ಟು ದೋಸೆ ಬರುತ್ತಲ್ಲ ಆ ಥರ ಆಡಬಾರ್ದು. ಇದು ಸ್ಮೂತಾಗಿ ಆಡ್ಕೋಬೇಕು. ಇದ್ರ ಮೇಲೆ ನೋಡಿ ಸುತ್ತ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ, ಅದನ್ನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇತ್ತಲ್ಲ ಅದನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ.
ನೋಡಿ ಈ ಥರ ದೋಸೆ ಮಾಡಿದಾಗೆಲ್ಲ ಹಾಕ್ಕೊಟ್ರೆ ಮಕ್ಳಿಗೆ ಗೊತ್ತಾಗಲ್ಲ, ತಿಂತಾರೆ ನುಗ್ಗೆ ಸೊಪ್ಪು. ನಮ್ಮ ಮನೇಲಿ ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ರೆ ತಿನ್ನಲ್ಲ. ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಬಿಟ್ಟು ದೋಸೆ ಮೇಲೆ ಹಾಕ್ಕೊಟ್ರೆ ತಿಂತಾರೆ. ನೋಡಿ ಯಾವ ಥರ ಎದ್ದೇಳ್ತಿದೆ ದೋಸೆ. ಇದು ಕ್ರಿಸ್ಪಿಯಾಗಿ ಬರಲ್ಲ, ಸ್ವಲ್ಪ ಸಾಫ್ಟಾಗಿರುತ್ತೆ ದೋಸೆ. ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು, ಚೆನ್ನಾಗಿರುತ್ತೆ. ನೋಡಿ ತಿರುಗಿಸಾಕಿದ್ದೀನಿ ಯಾವ ಥರ ಇದೆ. ಗೋಲ್ಡನ್ ಕಲರ್ ದೋಸೆ, ರಾಗಿ ದೋಸೆ. ಹೆಲ್ದಿ ಬ್ರೇಕ್ಫಾಸ್ಟ್. ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ಹೇಳಿ. ದೋಸೆ ರೆಡಿ. ಈ ಕಡೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಸ್ಮೂತಾಗಿ ಹರಡ್ಕೋಬೇಕು, ಜಾಸ್ತಿ ರಫ್ ಮಾಡಬಾರ್ದು, ಕಿತ್ತೋಗ್ಬಿಡುತ್ತೆ ದೋಸೆ. ನಿಧಾನಕ್ಕೆ ಹಾಕೋಬೇಕು. ನೋಡಿ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ಇದ್ರ ಮೇಲೇನು. ಅದರ ಮೇಲೆ ಸ್ವಲ್ಪ ಎಣ್ಣೆ, ಬೇಕಿದ್ರೆ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ಥರ ಎದ್ದೇಳ್ತಾ ಇದೆ ದೋಸೆ. ಗೋಲ್ಡನ್ ಕಲರ್ ದೋಸೆ, ರಾಗಿ ದೋಸೆ. ಇದರ ಜೊತೆ ಕಾಂಬಿನೇಷನ್ನಾಗಿ ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ಅದರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಅದು ರೆಸಿಪಿನೂ ತೋರಿಸ್ತೀನಿ. ನೋಡಿ ಈ ಥರ ಬಂದಿತ್ತು ದೋಸೆ. ಮಕ್ಕಳು ಮುದ್ದೆ ತಿನ್ನಲ್ಲ ಬೇಕಾದ್ರೆ ಈ ಥರ ದೋಸೆ ಮಾಡಿಕೊಡ್ಬೋದು. ಇದರ ಸೋಡಾ ಏನೂ ಬಳಸಿಲ್ಲ ನಾನು. ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. 2 ಕ್ಯಾರೆಟು, 1 ಕ್ಯಾಪ್ಸಿಕಮ್ಮು, 1 ಈರುಳ್ಳಿ, 1-2 ಚಮಚದಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ 4, ಸ್ವಲ್ಪ ಕೊತ್ತಂಬರಿ. ನೋಡಿ ಈ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಬಾಣಲಿಲಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಾದ್ಮೇಲೆ ಕರಿಬೇವು, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ ಹಂಗೇನೆ. ಸ್ವಲ್ಪ ಹುರ್ಕೋಬೇಕು ಎಣ್ಣೆಲ್ಲೇ. ಅದಾದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 4.
ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನು ಇಲ್ಲಿ 4 ಬಳಸ್ತಾಯಿದ್ದೀನಿ. ನೋಡಿ ಈ ಥರ ಹುರ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ, ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ. 1 ಅಥವಾ 2 ಹಾಕ್ಕೋಬೋದು. ಕಟ್ ಮಾಡಿನೂ ಹಾಕ್ಕೋಬೋದು. ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮನೆ ಹಿಂದೆ ಒಂದು ಮರ ಐತೆ. ಅಲ್ಲಿ ಪಕ್ಷಿಗಳೆಲ್ಲ ಬಂದು ಕೂತ್ಕೊತಾ ಇರ್ತವೆ ಮಧ್ಯಾಹ್ನ ಟೈಮು. ನಾನು ಮಧ್ಯಾಹ್ನ ಟೈಮ್ ಯಾವಾಗ ವಾಯ್ಸ್ ಓವರ್ ಮಾಡೋದು, ಅದು ಸೌಂಡೆಲ್ಲ ಕೇಳಿಸ್ತಾ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬ್ ಆದರೆ ಸಾರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊಬ್ಬರಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬೇಡ. ನಾನಿಲ್ಲಿ ಸ್ವಲ್ಪ ತುರಿದ ಕೊಬ್ಬರಿ ಇತ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ಸ್ವಲ್ಪ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಗ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯಬೇಕು. ಬೆಂದಾಕಿದೆ, ರೆಡಿ ಆಯಿತು ಕ್ಯಾಪ್ಸಿಕಮ್ ಕ್ಯಾರೆಟ್ ಪಲ್ಯ. ರಾಗಿ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್. ಎರಡೂ ರೆಸಿಪಿನೂ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ರೆಡಿ ಪ್ಲೇಟ್ ದೋಸೆ, ಪಲ್ಯ, ಚಟ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.